ನನಗೇನಾಗ್ತಾ ಇದೆ? ಸಾಗರ್ನ ನಾನಾಗೆ ರಿಜೆಕ್ಟ್ ಮಾಡಿದೆ. ಕಾಜಲ್ ಸಾಗರ್ ಇಬ್ರು ಒಟ್ಟಿಗೆ ಇರೋದನ್ನ ನನ್ನ ಮನಸ್ಸು ಯಾಕೆ ಸಹಿಸ್ತಾ ಇಲ್ಲ? ಸಾಗರ್ ಮೊದಲು ಹೇಗಿದ್ನೋ ಈಗಲೂ ಹಾಗೆ ಇದ್ದಾನೆ. ನಾನು ಮಾತ್ರ ಬದಲಾಗ್ತಾ ಇದ್ದೀನಿ. ಯಾಕೆ ಹೇಗೆ? ನನಗೆ ಸಾಗರ್ ಮೇಲಿರೋ ಅತಿಯಾದ ಪ್ರೀತಿನ ಅಥವಾ ಜಲಸಿನ? ಕಾಜೋಲ್, ಏನಮ್ಮ ಇಷ್ಟೊತ್ನಲ್ಲಿ? ಲಗೇಜ್ ಎಲ್ಲಿಗೆ ಹೊರಟೆ? ಅದು ಯಾರೇನಾದ್ರು ಅಂದ್ರ? ಕಾಜಲ್, ಏನಾಯ್ತಮ್ಮ? ಏನಾಗಿಲ್ಲ ಅತ್ತೆ. ಅದು ಅಲ್ಲ, ಸರಿ ರಾತ್ರಿಲಿ ಯಾಕಮ್ಮ? ಅವಳು ಯಾಕೆ ಹೊರಟಿದ್ದಾಳದ್ ನನಗೆ ಗೊತ್ತು. ಅವನೇನಾದ್ರೂ ಅಂದಿರ್ಬೇಕು. ಏ ಸಾಗರ್, ಸಾಗರ್! ಏನ್ ಡ್ಯಾಡ್, ಏನಾಯ್ತು? ಕಾಜೋಲ್ ಹತ್ರ ಸಾರಿ ಕೇಳು. ನಾನೇನ್ ಮಾಡ್ದೆ? ಪ್ರಶ್ನೆ ಕೇಳ್ಬೇಡ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸಾರಿ ಕೇಳು. ಮಾವ, ಅದು ನೀನ್ ಸುಮ್ನೆ ಇರಮ್ಮ. ಸಾರಿ ಕೇಳು. ಅಲ್ಲ ಡ್ಯಾಡ್, ನನಗೆ ಏನ್ ಮಾಡ್ದೆ ಅಂತ? ನನ್ನ ಮಾತಿಗೆ ಬೆಲೆ ಇದೆ ಅಲ್ವಾ? ಡ್ಯಾಡ್, ಏನ್ ಡ್ಯಾಡ್ ನೀವು? ಮತ್ ಸಾರಿ ಕೇಳು. ನಾನ್ ಸಾರಿ ಕೇಳಿದ್ರೆ ನಿನಗೆ ಸಂತೋಷ ಅಷ್ಟೇ ತಾನೆ? ಸಾರಿ 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 ಸಾರಿ. ನಮ್ಮ ಮನೆಯಲ್ಲಿ ನಡೀತಾ ಇರೋ ಮೊದಲನೇ ಮದುವೆ ಫಂಕ್ಷನ್ ಇದು. ರಿಲೇಟಿವ್ಸು, ಫ್ರೆಂಡ್ಸು, VIP ತುಂಬಾ ಜನ ಬರ್ತಾ ಇದ್ದಾರೆ. ಯಾರಿಗೂ ಏನು ತೊಂದರೆ ಆಗಬಾರ್ದು. ಅರೇಂಜ್ಮೆಂಟ್ಸ್ ಎಲ್ಲ ಅದ್ಭುತವಾಗಿರ್ಬೇಕು. ಡೋಂಟ್ ವರಿ ಸರ್, ವಿ ವಿಲ್ ಮ್ಯಾನೇಜ್ ಎವ್ರಿಥಿಂಗ್. ಎಲ್ಲ ಅರೇಂಜ್ಮೆಂಟ್ ಮಾಡಿದೀವಿ ಸರ್. ಏರ್ಪೋರ್ಟ್ಗೆ ಕಾರ್ ಅರೇಂಜ್ ಮಾಡಿದೀವಿ, ಹೋಟೆಲ್ ರೂಮ್ಸ್ ಬುಕ್ ಮಾಡಿದೀವಿ. ಶಾಮಿಯಾನ ಫುಡ್ ಸೆಕ್ಷನ್ ಫುಲ್ ಕವರ್ ಮಾಡಿದೀವಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಹೊರಡ್ಬೋದು. ಬರ್ತೀವಿ ಸರ್. ಮೈ ಪ್ಲೆಜರ್ ಸರ್. ಓಕೆ, ಥ್ಯಾಂಕ್ ಯು. ಮಾವ, ಓ ಬಾಮ್ಮ. ಫಾರಿನಲ್ಲಿ ಡಾಕ್ಟರ್ಸ್ಗೆ ಎಷ್ಟು ಡಿಮಾಂಡ್ ಅಂದ್ರೆ ಒಂದು ಫೋನ್ ಕೂಡ ಸಿಗಲ್ಲ. ನನ್ನ ಫ್ರೆಂಡ್ ಡಾಕ್ಟರ್ ಜನಾರ್ದನ ಮದುವೆ ಕರೆಯೋಣ ಅಂತ ಒಂದು ವಾರದಿಂದ ಟ್ರೈ ಮಾಡ್ತಾ ಇದ್ದೀನಿ. ಏನಮ್ಮ ಎಲ್ಲ ಹೊರಟಿರೋ ಆಗಿದೆ? ಅದು ಶಾಪಿಂಗ್ ಹೋಗಿ ಬರ್ತೀನಿ ಮಾವ. ಸಾಗರ್, ಸಾಗರ್, ಡ್ಯಾಡ್, ಕಾಜೋಲ್ ಶಾಪಿಂಗ್ ಹೋಗ್ಬೇಕಂತೆ. ಪರವಾಗಿಲ್ಲ ಮಾವ, ನಾನೇ ಹೋಗಿ ಬರ್ತೀನಿ. ನಿನಗ್ ಬೆಂಗಳೂರು ಹೊಸದು. ಶಾಪಿಂಗ್ ಮಾಲ್ಗಳು ಎಲ್ಲೆಲ್ಲಿವೆ ಅಂತ ನಿನಗೇನಮ್ಮ ಗೊತ್ತು? ಇವನ್ನ ಕರ್ಕೊಂಡು ಹೋಗು, ಕರೆಕ್ಟ್ ಆಗಿ ತೋರಿಸ್ತಾನೆ. ಏನಕ್ಕ ನೀನು ರಾಂಗ್ ಮೆಸೇಜ್ ಕೊಡ್ತಾ ಇದ್ಯಾ? ಏನ್ 24 ಗಂಟೆ ಹುಡುಗಿರ್ ಕರ್ಕೊಂಡು ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಸುತ್ತಾಡ್ಸೋ ತರ? ನೀನ್ ತಪ್ಪು ತಿಳ್ಕೊಂಬಿಡಮ್ಮ. ನಮ್ ಹುಡುಗ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್. ಲೇ, ನೀನ್ಯಾಕೋ ಅವ್ರ ಮಧ್ಯ ಕತ್ತಕ್ಕಿರ್ಬಾ. ಬರ್ಲಿ ಬಿಡಿ ಡ್ಯಾಡ್. ಇವ್ರು ಮೂಟೆಗಟ್ಲೆ ಶಾಪಿಂಗ್ ಮಾಡಿದ್ರೆ ಅದನ್ನ ಹೊರಕ್ಕೆ ಯಾರಾದ್ರೂ ಬೇಕಲ್ಲ. ಐ ಎಮ್ ಕೂಲಿ. ಕೂಲಿ? ಯು ಆರ್ ಮೈ ಮಾಮ್. ಕೂಲಿ ಮಾಮ್. ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ನೀವ್ ಯಾರು? ಏನಕ್ಕೋಸ್ಕರ ಬಂದಿದ್ದೀರಾ? ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಮ್ಮ ಹುಡುಗನ ಲೈಫ್ ಜೊತೆ ಯಾಕಿಂಗ್ WW ಮಾಡ್ತಾ ಇದ್ದೀರಾ? ಸ್ವಲ್ಪ ದಯವಿಟ್ಟು ವಿವರವಾಗಿ ಹೇಳ್ತೀರಾ? ನಿಮ್ಗೇನಾದ್ರೂ ಹಣದ ಗಿಣದ ಅವಶ್ಯಕತೆ ಇದ್ರೆ ಹೇಳಿ, ನಾನು ಅರೇಂಜ್ ಮಾಡ್ಕೊಡ್ತೀನಿ. ಇಲ್ಲ ಇಲ್ಲ, ಇವನು ಅರೇಂಜ್ ಮಾಡ್ಕೊಡ್ತಾನೆ. ಬೇಡ ಬೇಡ ಬೇಡ, ನಿಮ್ಗಿಷ್ಟ ಇದ್ರೆ ಹೇಳಿ, ಇಲ್ಲ ಅಂದ್ರೆ ಬೇಡ. ಅದು ಬಿಟ್ಟು ನೀವು ಈ ತರ ಹಾರರ್ ಲುಕ್ ಎಲ್ಲ ಕೊಟ್ರೆ ನನಗೆ ನೈಟಲ್ಲಿ ಬೆಡ್ ಒದ್ದೆ ಮಾಡ್ಕೊಳ್ಳೋ ಪ್ರಾಬ್ಲಮ್ ಇದೆ. ಮಾಮ್, ಮನ ಮರಿದಿಲ್ಲ ನಿನ್ಗೆ? ನೀನೇನಕ್ಕೆ ಎದ್ರುಕೊಂತ್ಯಾ? ನಮ್ಮನೆಗ್ ಬಂದು ನಮ್ಮೇಲೆ ಸವಾರಿನಾ? ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಎಂಗೇಜ್ಮೆಂಟ್ ತನಕ ಟೈಮು.
ಅಷ್ಟ್ರಲ್ಲಿ ನೀನ್ ಯಾರು ಏನಕ್ ಬಂದಿದ್ಯಾ ಅಂತ ನಿಜ ಹೇಳ್ದೆ ಹೋದ್ರೆ ನನ್ ಪ್ಲಾನ್ ಹಾಳಾದ್ರೂ ಪರವಾಗಿಲ್ಲ, ಪಬ್ಲಿಕ್ ಅಲ್ಲಿ ಮನ ಮರ್ಯಾದೆ ಕಳ್ದು ಬಿಡ್ತೀನಿ. ಏನ್ ಹಾಗೆ ನೋಡ್ತಿದ್ಯಾ? ನಮ್ಮ ಹತ್ರ ಇವೆಲ್ಲ ಇಟ್ಕೊಂಬೇಡ. ಕೆಟ್ಟ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಸುಮ್ನೆ ಇದ್ದೀನಿ. ನಡಿ ನಡಿ, ಅದೇನ್ ಶಾಪಿಂಗ್ ಮಾಡ್ತೀಯ ಮಾಡು. ಮಾಮ ಎಷ್ಟೋ ಶಾಪಿಂಗ್ ಮಾಡ್ತಾಳೆ. ನನ್ನೇನೋ ಕೇಳ್ತ್ಯಾ? ಡೈರೆಕ್ಟ್ ಆಗಿ ಹೋಗಿ ಅವಳನ್ನ ಕೇಳು. ಕೇಳ್ತೀನೋ? ಹಾ. ಕೇಳ್ತೀನಿ. ನನ್ಗೇನ್ ಭಯನಾ? ವೈರಸ್ಸಿಗೆ ಎದ್ರುಕೊಂಡು ಮೋಸ್ ಬಿಸಕೋ ತರ ಆಡ್ತಾನೆ. ಹಲೋ, ನಿಮ್ದಿನ್ನೂ ಮುಗ್ದಿಲ್ವಾ? ನಿಂತು ನಿಂತು ಕಾಲೆಲ್ಲ ಸೈಕಲ್ ಹೊಡಿತಾ ಇದೆ. ಅಲ್ಲ, ನಮ್ಮನ್ನೇನ್ ಬಾಡಿ ಗಾರ್ಡ್ಸ್ ಅನ್ಕೊಂಡಿದ್ದೀರಾ ಹೇಗೆ? ರೀ, ಎಲ್ಲೋಗ್ತಿದ್ದೀರಾ? ಸಾರಿ. ಏನ್ ಕೊಬ್ಬು ನೋಡು ಮಾಮ, ಕ್ಯಾಟ್ ವಾಕ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅಲ್ಲ, ಅಷ್ಟೊತ್ತಿನ 2 ಪ್ರಾಣಿಗಳ ಹಿಂದೆ ಇವೆ. ರಿಯಾಕ್ಟ್ ಮಾಡೋಣ, ಮಾತಾಡ್ಸೋಣ ಅನ್ನೋ ಕಾಮನ್ ಸೆನ್ಸ್ ಬೇಡ. ಹೋಗಿ ಹೋಗಿ ಇವಳನ್ನ ಮದುವೆ ಮಾಡ್ಕೊಂಡು ಸಾಯಿ ಅಂತ್ಯ. ನಾನ್ ಹೇಳ್ತಾ ಇಲ್ಲ ಅಳಿಮಯ್ಯ, ನಿನ್ ಮನ್ಸಲ್ಲಿರೋದು ರಿಫ್ಲೆಕ್ಟ್ ಮಾಡ್ತಾ ಇದೀನಿ ಅಷ್ಟೇ. ಈ ಮಾಲಕ್ ಬಂದಾಗಿಂದ ಅವಳ ಕಡೆ ಹೆಸರಿ ಲುಕ್ ಕೊಟ್ಟೆ ಅಂತ ಲೆಕ್ಕ ಕೊಡ್ಲಾ? ನಾನ್ ಏನ್ ಮಾಡ್ಲಿ ಮಾಮ, ಕಣ್ಣು ಬೇಡ ಬೇಡ ಅಂದ್ರು ಮನಸ್ಸು ಅವಳನ್ನೇ ನೋಡು ನೋಡು ಅನ್ನತ್ತೆ. ಅದ್ಯಾಕೋ ಗೊತ್ತಿಲ್ಲ, ಅವಳು ಕಳ್ಳಿನೋ ಸುಳ್ಳಿನೋ ಮೋಸಗಾತಿನೋ, ಲೈಫ್ ಅಲ್ಲಿ ಪಾರ್ಟ್ನರ್ ಅಂತ ಆದ್ರೆ ಅದು ಅವಳ ಜೊತೆನೆ ಅಂತ ನನ್ ಹೃದಯ ಒತ್ತಿ ಒತ್ತಿ ಹೇಳ್ತಿದೆ. ಆಮೇಲೆ ನೀನೇನೇ ಹೇಳು ಮಾಮ, ಇಂಡಿಯಾ ಇಂದ ಆಸ್ಟ್ರೇಲಿಯಾವರೆಗೂ ಲಕ್ಷಾಂತರ ಜನ ಹುಡುಗಿರ್ನ ನೋಡಿದ್ದೀನಿ, ಲೈನ್ ಹೊಡೆದಿದ್ದೀನಿ, ಸ್ಮೈಲ್ ಕೊಟ್ಟಿದ್ದೀನಿ. ಅದೆಷ್ಟೋ ಜನ ಹುಡುಗಿರು ಈ ಕಡೆಯಿಂದ ಎಂಟರ್ ಆಗಿ ಈ ಕಡೆಯಿಂದ ಎಕ್ಸಿಟ್ ಕೊಟ್ಬಿಟ್ರು. ಆದ್ರೆ ಈ ಹುಡುಗಿ ಫೋಟೋ ನೋಡಿದಾಗಿಂದ ಕಣ್ಣಲ್ಲಿ ಸ್ಕ್ಯಾನ್ ಆಗಿ ಹಾರ್ಟಲ್ಲಿ ಪ್ರಿಂಟ್ ಆಗ್ಬಿಡಿದಾಳೆ. ಅದ್ ಏನೇ ಆಗ್ಲಿ ಅವಳು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ. ಲವ್ ಅಂದ್ರೆ ಅದೇ ಮಗ, ಅದಕ್ಕೆ ಒಳಗ್ ಬರೋದ್ ಗೊತ್ತು, ಹೊರಗ್ ಹೋಗೋದ್ ಗೊತ್ತಿಲ್ಲ. ಯು ಪರ್ಫೆಕ್ಟ್ಲಿ ರೈಟ್ ಮೇಟ್. ಇವಳೇನು ಒಳಗೋದವಳು ಇನ್ನೂ ಬಂದೇ ಇಲ್ಲ, ಹೋಗಿ ನೋಡ್ಕೊಂಬ. ಅಪ್ಪ, ಅದ್ ಲೇಡೀಸ್ ಟಾಯ್ಲೆಟ್. ಲವ್, ನಾನೇನ್ ಒಳಗೋಗು ಅನ್ನ, ಸುಮ್ನೆ ಹೋಗಿ ಕಣ್ಣ ಇಸ್ಬಿಟ್ ಬಾ ಅಂದೆ. ಇವನ್ ಸವಾಸ ಮಾಡಿ ಎಲ್ಲೆಲ್ಲ ಹಾಯಿಸ್ಬೇಕು ಕಣ್ಣ. ನಮ್ಮ ಹುಡುಗಿ ಒಬ್ಳು ಟಾಯ್ಲೆಟ್ ಹೋಗಿ ತುಂಬಾ ಹೊತ್ತಾಯ್ತು. ಅವಳಿಗೆ ಮೂರ್ಛೆಲ್ಲೋಗೈತೆ. ಏನೆಲ್ಲ ಜ್ಞಾನ ತಪ್ಪಿದ್ದೋಗ್ಬಿಟ್ಟವಳ, ಸ್ವಲ್ಪ ನೋಡಿ ಹೇಳ್ತೇಮ್ಮ. ಓ ಹಾಗಾ, ಒಂದ್ ನಿಮಿಷ ಇರಿ, ನೋಡಿ ಹೇಳ್ತೀನಿ. ಏನ್ ಇವಳು ಕತ್ರಿನಾ ಕೈಫ್, ಇವಳು ಡವ್ ಹೊಡಿಯಕ್ಕೆ. ಒಳಗಡೆ ಯಾರು ಇಲ್ಲ. ಅಳಿಮಯ್ಯ, ಎಸ್ಕೇಪ್. ಏನು ಎಸ್ಕೇಪಾ? ಕಾಜಲ್, ಎಲ್ಲ ಹೋದ್ಲು ಅವಳು? ಯಾಕೆ ಹೋದ್ಲು? ನಂಗೆ ಗೊತ್ತಿಲ್ಲ ಡ್ಯಾಡ್. ಸುಳ್ಳು ಹೇಳಿದ್ರೆ ಕೊಂದ್ಬಿಡ್ತೀನಿ ರಾಸ್ಕಲ್. ನೀನೇನೋ ಜಗಳ ಮಾಡಿರ್ತೀಯ, ಅದಕ್ಕೆ ಮನಸ್ಸಿಗೆ ಬೇಜಾರಾಗಿ ಹೋಗಿರ್ತಾಳೆ. ಈ ಮನೆಯಿಂದ ಒಂದು ಹುಡುಗಿ ಕಾಣೆ ಆಗಿದ್ದಾಳೆ ಅಂದ್ರೆ ಈ ಮನೆತನದ ಗೌರವ ಏನಾಗ್ಬೇಕು? ಮರ್ಯಾದೆಯಿಂದ ಅವಳೆಲ್ಲಿದ್ರು ಹುಡುಕಿ ಮನೆಗೆ ಕರ್ಕೊಂಡು ಬಾ. ಅಲ್ಲಿವರೆಗೂ ನೀನು ಬರಬೇಡ. ಔಟ್, ಗೆಟ್ ಔಟ್ ಐ ಸೇ, ಔಟ್. ಭೂಗತ ದೊರೆ ಸೈಕೋ ಕಿಲ್ಲರ್ ಸೋನು ಬಾಯ್ ಒಂದು ಹುಡುಗಿಗಾಗಿ ಬೆಂಗಳೂರಲ್ಲಿ.
ಸಾರಿ ಡ್ಯಾಡ್, ಇಷ್ಟು ದಿವಸ ಮುಚ್ಚಿಟ್ಟಿದ್ದ ಸತ್ಯನ ಈಗ ಹೇಳ್ತಾ ಇದ್ದೀನಿ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಇವಳು ನನ್ನ ಲವ್ವರ್ ಅಲ್ಲ. ಇವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇವಳು ಯಾರು, ಎಲ್ಲಿದ್ದವಳು, ಇವಳು ಬ್ಯಾಕ್ ಗ್ರೌಂಡೇ ನನಗೆ ಗೊತ್ತಿಲ್ಲ ಡ್ಯಾಡ್. ಇಷ್ಟು ದಿವಸ ನಿಮ್ಮೆಲ್ರಿಗೂ ಸುಳ್ಳು ಹೇಳ್ದೆ. ಆದ್ರೆ ಯಾಕೆ ಹೇಳ್ದೆ ಅಂದ್ರೆ ನನ್ಗೆ ಪ್ರಿಯಾಂಕಾಗೆ ಈ ಮದುವೆ ಇಷ್ಟ ಇರಲಿಲ್ಲ. ಈ ವಿಷಯ ಹೇಳಿದ್ರೆ ಎಲ್ಲಿ ನೀವೆಲ್ಲರೂ ಬೇಜಾರು ಮಾಡ್ಕೊಂಡು ಈ ಮನೆ ಒಡೆದೋಗುತ್ತೋ ಅಂತ ನಾನು ಈ ವಿಷಯ ಮುಚ್ಚಿಟ್ಟೆ. ಏನಮ್ಮ ಇದೆಲ್ಲ? ಅವ್ನು ಹೇಳ್ತಾ ಇರೋದಲ್ಲ ನಿಜಾನ? ಯಾರು ನೀನು? ನಮ್ಮನೆಗೆ ಯಾಕೆ ಬಂದೆ? ಮನೆಯವ್ರನ್ನೆಲ್ಲ ತುಂಬಾ ಪರಿಚಯ ಇರೋರ್ ತರ ಮಾತಾಡಿಸ್ತಾ ಇದ್ದೆ. ನಾವೆಲ್ಲ ಹೇಗ್ ಗೊತ್ತು ನಿನಗೆ? ಇವನು ರಾಜಶೇಖರ್ ಮೂರ್ತಿ ಅಂತ ನನ್ನ ಆಪ್ತ ಗೆಳೆಯ. ಈಕೆ ಲಕ್ಷ್ಮಿ ಅಂತ ರಾಜಶೇಖರ್ ಹೆಂಡತಿ. ಲಕ್ಷಣವಾಗಿದ್ದಾರಲ್ಲ? ಮೈ ಗಾಡ್, ಎಷ್ಟು ದೊಡ್ಡವನ ಆಗ್ಬಿಟ್ಟಿದ್ದಾನೆ. ಯಾರು ಗೊತ್ತಾ? ಸಾಗರ್ ಅಂತ ಮಗನಾ? ಈಕೆ ಗೌರಮ್ಮ ಅಂತ ರಾಜಶೇಖರ್ ತಾಯಿ. ಎಷ್ಟು ದಿನ ಆಯ್ತು ಇವ್ರನ್ನೆಲ್ಲ ನೋಡಿ. ಇವನ್ ಬರೀ ಸ್ನೇಹಿತ ಅಲ್ಲಮ್ಮ, ನನ್ ಪಾಲಿನ ದೇವ್ರು. ಬೆಂಗಳೂರಿನಲ್ಲಿ ನಾನು ಮೆಡಿಕಲ್ ಓದೋದಕ್ಕೆ ಇವನೇ ಸಹಾಯ ಮಾಡಿದ್ದು. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾ ಯೂನಿವರ್ಸಿಟಿಲಿ MD ಸೀಟ್ ಸಿಕ್ಕಿದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಓದಿಸ್ದ. ಇವತ್ತು ನಾನು ಈ ಪೊಸಿಷನ್ ಬರೋದಕ್ಕೆ ಇವನೇ ಕಾರಣ. ಇವನ್ ಋಣನ ಈ ಜನ್ಮದಲ್ಲ, 7 ಜನ್ಮದಲ್ಲೂ ನಾನು ತೀರ್ಸಕ್ಕಾಗಲ್ಲ. ಮತ್ ಯಾಕೆ ಡ್ಯಾಡಿ ಇಂಥ ಒಳ್ಳೆ ಫ್ರೆಂಡ್ ನೀವು ಇಷ್ಟು ದಿನ ಮಿಸ್ ಮಾಡ್ಕೊಂಡ್ರಿ? ಇಲ್ಲಿ ನಾನ್ ಬ್ಯುಸಿ ಆಗೋದೆ, ಅಲ್ಲಿ ಅವನ್ ಬಿಸ್ನೆಸ್ ನಲ್ಲಿ ಅವನ್ ಬ್ಯುಸಿ ಆಗೋದ. ಹಾಗಾಗಿ ನಮ್ಮಿಬ್ಬರಿಗೆ ಸುಮಾರು ವರ್ಷ ಕಾಂಟ್ಯಾಕ್ಟೇ ಇರ್ಲಿಲ್ಲ. ಹಾ, ಮೊನ್ನೆ ಒಂದು ಕಾನ್ಫರೆನ್ಸ್ ನಲ್ಲಿ ಅವನ್ನ ನೋಡಿದಾಗ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಅವನಿಗೂ ಅಷ್ಟೇ. ನನ್ನ ಫೋನ್ ನಂಬರು, ಇಮೇಲ್ ಅಡ್ರೆಸ್ ಎಲ್ಲ ತಗೊಂಡ. ನೋಡು, ಆಲ್ರೆಡಿ ಫ್ಯಾಮಿಲಿ ಫೋಟೋ ಕಳಿಸ್ಬಿಟ್ಟಿದ್ದಾನೆ. ಕಾಜೋಲ್, ಅವನಿಗೆ ನಮ್ ಫ್ಯಾಮಿಲಿ ಫೋಟೋನು ಬೇಕಂತೆ. ನೀನೇ ಯಾವ್ದಾರು ಸೆಲೆಕ್ಟ್ ಮಾಡಿ ಒಂದು ಒಳ್ಳೆ ಫೋಟೋ ಕಳಿಸ್ಕೊಡಮ್ಮ. ಓ ಡ್ಯಾಡ್, ಸದ್ಯಕ್ಕೆ ನನ್ನ ಹತ್ರ ಒಳ್ಳೆ ಫೋಟೋಗ್ರಾಫ್ಸ್ ಇಲ್ಲ. ಇಷ್ಟರಲ್ಲೇ ಅರೇಂಜ್ ಮಾಡಿ ಕಳ್ಸ್ಕೊಡ್ತೀನಿ.